ಪೌರಾಡಳಿತ ಹಾಗೂ ಹಜ್ ಖಾತೆ ಸಚಿವ ರಹೀಂ ಖಾನ್ ಅವರ ನೇತೃತ್ವದಲ್ಲಿ ಸುಮಾರು 4 ಕೋಟಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿ ಕೈಗೆತ್ತಿಕೊಂಡಿದ್ದು, ಈ 4 ಕೋಟಿ ವೆಚ್ಚದ ಅಭಿವೃದ್ಧಿ ಕೆಲಸದಲ್ಲಿ ಚಿದ್ರಿ ಚೌರಸ್ತೆಯಿಂದ ಕೆಎಸ್ ಫಂಕ್ಷನ್ ಹಾಲ್ ವರೆಗೂ 1.5 ಕಿಲೋಮೀಟರ್ ವರೆಗೂ ಬೇಟಿ ರಸ್ತೆ ಡಾಂಬರೀಕರಣ ಜೊತೆಗೆ ಡಿವೈಡರ್, ರಸ್ತೆ ಮಧ್ಯದಲ್ಲಿ 3 ಪೋಲ್ ಲೈಟ್, ಚಿದ್ರಿ ಚೌರಸ್ತೆಯಿಂದ ರಹೀಂ ಖಾನ್ ಅವರ ಫಾರ್ಮ್ ಹೌಸ್ ವರೆಗೂ ಡ್ರೈನೇಜ್ ಹಾಗೂ ಫುಟ್ಪಾತ್ ಕಾಮಗಾರಿ ಇದ್ದು, ಈಗಾಗಲೇ ಫುಟ್ಪಾತ್ ಹಾಗೂ ಡ್ರೈನೇಜ್ ಕಾಮಗಾರಿ ಪೂರ್ಣಗೊಂಡಿದ್ದು, ರಸ್ತೆ ಡಾಂಬರೀಕರಣ, ಬೇಟಿ ವರ್ಕ್ ಫಿನಿಶಿಂಗ್ ಕಾಮಗಾರಿ ನಡೀತಾ ಇದೆ. ಗುಣಮಟ್ಟದಲ್ಲಿ ಯಾವುದೇ ಕಾಂಪ್ರಮೈಸ್ ಮಾಡಬೇಡಿ ಎಂದು ಈಗಾಗಲೇ ಸಚಿವ ರಹೀಂ ಖಾನ್ ಅವರು ಸೂಚನೆ ನಿರ್ದೇಶನ ನೀಡಿದ್ದಾರೆ ಎಂದು ಬೇಟಿ ರಸ್ತೆ ಡಾಂಬರೀಕರಣ ಅಭಿವೃದ್ಧಿ ಕಾಮಗಾರಿಯ ಸಬ್ ಕಾಂಟ್ರಾಕ್ಟರ್ ಅಬ್ದುಲ್ ರಜಾಕ್ ಅವರು ಮಾತನಾಡಿ ಮಾಹಿತಿ ನೀಡಿದ್ದಾರೆ. ಬೇಟಿ ರಸ್ತೆ ಡಾಂಬರೀಕರಣ 2 ಹಂತದಲ್ಲಿ ಮಾಡಲಾಗ್ತಾ ಇದ್ದು, ಮುಂಚೆ 2 ಇಂಚಿನಷ್ಟು ಡಾಂಬರೀಕರಣ ಮಾಡಲಾಗಿತ್ತು. ಇದೀಗ 1 ಇಂಚಿನಷ್ಟು ಡಾಂಬರೀಕರಣದ ಫಿನಿಶಿಂಗ್ ವರ್ಕ್ ಮಾಡಲಾಗ್ತಾ ಇದೆ ಎಂದು ಮಾಹಿತಿ ಹಂಚಿಕೊಂಡಿದ್ದಾರೆ. ನನ್ನ ಹೆಸರು ಅಬ್ದುಲ್ ರಜಾಕ್ ಅಂತ. ನಾನಿಲ್ಲಿ ರೋಡ್ ಕಾಂಟ್ರಾಕ್ಟ್ ಮಾಡ್ತಾನೆ, BT ವರ್ಕ್ ಮಾಡ್ತಾ ಇದ್ದೀನಿ. ಇದು ರೋಡು ಈಗ ಸ್ಟಾರ್ಟ್ ಆಗಿರೋದು ಚಿದ್ರಿ ಚೌರಸ್ತಾ ಅಂತ ಹೇಳ್ಕೊಂಡು KS ಫಂಕ್ಷನ್ ಹಾಲ್ವರೆಗೂ ಇದೆ. ಐ ಥಿಂಕ್ 1.5 ಕಿಲೋಮೀಟರ್ಸ್ ಸಮಥಿಂಗ್ ಇದೆ. ಸೊ ಇದು ರಹೀಂ ಖಾನ್ ಸಾಬ್ ಅವರ ಒಂದು ಅಂಡರಲ್ಲೇ ನಾವು ಕೆಲಸ ಮಾಡ್ತಾಯಿದ್ದೇವೆ. ಕೆಲಸದಲ್ಲಿ ಯಾವುದೇ ಥರದ ನಾವು ಕ್ವಾಲಿಟಿಲಿ ಕಾಂಪ್ರಮೈಸ್ ಮಾಡಿಲ್ಲ. ತುಂಬ ಚೆನ್ನಾಗಿ ಕೆಲಸ ನಡೀತಾ ಇದೆ. 2 ಲೇಯರ್ ಇದೆ ಇದರಲ್ಲಿ. ಒಂದು ಸಲ 2 ಇಂಚ್ ಹಾಕಿದ್ವಿ, ಇನ್ನೊಂದು 1 ಇಂಚಿಗೆ ಫೈನಲ್ ಫಿನಿಶಿಂಗ್ ಕೊಡ್ತಾ ಇದ್ದೀವಿ. ಬಟ್ ಕ್ವಾಲಿಟಿಲಿ ಯಾವುದೇ ಥರ ಕಂಪ್ರಮೈಸ್ ಮಾಡಿದಾಗ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೀವಿ. ಸೊ ಐ ಥಿಂಕ್ ಇದ್ರದ್ದು ಟೋಟಲ್ ಕಾಸ್ಟ್ ಐ ಥಿಂಕ್ 4 crores ಏನೋ ಇದೆ. ಬಟ್ BT ಅಷ್ಟೇ ಅಲ್ಲ, ಇದರಲ್ಲಿ ಪಾರ್ಕಿಂಗ್ ಇದೆ, ಟೈಲ್ಸ್ ಪಾರ್ಕಿಂಗ್ ಇದೆ, ಡಿವೈಡರ್ಸ್ ಇದೆ, BT ರೋಡ್ ಇದೆ, ಆಮೇಲೆ ಎಲೆಕ್ಟ್ರಿಕಲ್ಸ್ ಪೋಲ್ಸ್ ಇದೆ, ಐ ಥಿಂಕ್ ಡ್ರೈನೇಜ್ ಅದು ಇದೆ. ಇದರಲ್ಲಿ ಇಷ್ಟೆಲ್ಲ ಸೇರಿಸಿ 4 ಕೋಟಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದರಲ್ಲಿ ಈಗ ನಾವು BT ವರ್ಕ್ ನಾವು ಮಾಡ್ತಾಯಿದ್ದೀವಿ. ಸರ್ ಇದರಲ್ಲಿ ಯಾವುದು ಪೆಂಡಿಂಗ್ ಅದಕ್ಕೆ ಯಾವುದು ಉಳಿದಿಲ್ಲ. ಈಗ BT ವರ್ಕ್ ಇದು ಫಿನಿಶಿಂಗ್ ಲೇಯರ್ ಮಾಡ್ತಾ ಇದ್ದೀವಿ. ಇದು ಮಾಡಿದ ತಕ್ಷಣ ಇದು ಫಿನಿಶಿಂಗ್ ಆಗಿಬಿಡುತ್ತೆ. ಇದರಲ್ಲಿ ಅಲ್ಲಿವರೆಗೂ ಇದೆ. ಅದ್ರ ಮೆಜರ್ಮೆಂಟ್ ಎಷ್ಟು ಕೊಟ್ಟಿದ್ದಾರೆ ಅಷ್ಟು ಮಾಡಿದ್ದಾರಂತೆ. ಅದು ರೆಡಿ ಮಾಡಿದ್ದೇವೆ ಸರ್. ಅದು ಆ್ಯಕ್ಚುಲಿ ನಾವು ಈ ಒಂದು ಕೆಳಗಡೆದು ಹಾಕಿಬಿಟ್ಟಿರೋ ರೀಸನ್ ಅದೇ ಇತ್ತು. ಯಾಕಂತಂದರೆ ಅಲ್ಲೇ ಪ್ರತಿ ಸಲನೂ ಆ ಥರ ಡ್ಯಾಮೇಜ್ ಆಗ್ತಾಯಿತ್ತು. ಸೊ ಅದು ಯಾಕೆ ಆಗ್ತಾಯಿದೆ ಒಂದು ಸೊಲ್ಯೂಷನ್ ಹುಡುಕಬೇಕಾಗಿತ್ತು ನಾವು. ಸೊ ಮಳೆಗಾಲ ಬಂದಮೇಲೆ ನಾವು ಸೊಲ್ಯೂಷನ್ ಹುಡುಕಿಬಿಟ್ಟು ಅದಕ್ಕೆ ಏನು ಮಾಡಿಬಿಟ್ಟು ಸೈಡಿಗೆ ಫುಟ್ಪಾತನ್ನು ಹಾಕಿಬಿಟ್ಟು ಕೆಳಗಡೆ ನಂತರ ಸಿಂಕೇಜ್ ಆಗ್ತಾಯಿತ್ತು, ನೀರು ಬರ್ತಾಯಿತ್ತು. ಅದನ್ನು ಅವಾಯ್ಡ್ ಮಾಡಿ ಆಮೇಲೆ ಹಳೆ ಮೆಟೀರಿಯಲ್ ಏನಿತ್ತಲ್ಲ ಎಲ್ಲ ತೆಗೆದುಬಿಟ್ಟು ಎಕ್ಸ್ಕವೇಷನ್ ಮಾಡಿ ಈಗ ಹೊಸ ಮೆಟೀರಿಯಲ್ ಹಾಕಿಬಿಟ್ಟು ರೆಡಿ ಮಾಡಿದ್ದೇವೆ. ಹೋಪ್ಫುಲಿ ನೆಕ್ಸ್ಟ್ ಯಾವುದೇ ಆ ಥರ ಇಶ್ಯೂ ಆಗೋದಿಲ್ಲ ಸರ್. ಯಾಕಂದರೆ ಸುಮಾರಾಗಿ ಆ ಇಶ್ಯೂ ಇದ್ದೇ ಇತ್ತು. ಯಾರೇ ಸರ್ ಡ್ರೈನೇಜ್ ವರ್ಕು ಕಂಪ್ಲೀಟ್ ಆಗಿದೆ, ಫುಟ್ಪಾತ್ವರೆಗೂ ಕಂಪ್ಲೀಟ್ ಆಗಿದೆ. ಇಲ್ಲಿ ಏನು ಇಲ್ಲ ಅನಿಸುತ್ತೆ ಸರ್, ನನಗೆ ಅದು ಅಷ್ಟು ಐಡಿಯಾ ಇಲ್ಲ. ಮೋಸ್ಟ್ಲಿ ಇಲ್ಲ, ಅವ್ರದ್ದು ಎಷ್ಟಿದೆ ಅಷ್ಟು ಮಾಡಿಬಿಟ್ಟಿದ್ದಾರೆ. ರೋಡ್ ಮಾತ್ರ ಇದು KS ಫಂಕ್ಷನ್ ಅವ್ರಿಗೂ ಇತ್ತು, ಈಗ ಅಲ್ಲಿವರೆಗೂ ಮಾಡ್ತಾರೆ. ಇಲ್ಲ, ಅದೇ ಪ್ಯಾಕೇಜಲ್ಲಿ ಬರುತ್ತೆ. ಬಟ್ ಡೆಫಿನೆಟ್ ಎಸ್ ಬೇರೆ ಸಬ್ ಕಾಂಟ್ರಾಕ್ಟರ್ ಇರ್ತಾರೆ. ನಮ್ಮದು ರೋಡ್ ಮಾತ್ರ ಇರೋದು. ಸೊ ನಾವು ರೋಡಲ್ಲಿ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತೀವಿ. ಯಾವುದು ಫುಟ್ಪಾತ್ ಮಾಡ್ತಾ ಇರೋದು ನಮ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಯಾರು ಹಾಂ ಸರ್, ಇದರಲ್ಲಿ ಅದಕ್ಕೋಸ್ಕರ ನಾವು 4 months ಹಾಕಿ ಬಿಟ್ಟಿದ್ವಿ. ಯಾವುದೇ ಪ್ರಾಬ್ಲಮ್ಸು ಬಂದಿಲ್ಲ, ತಾವು ನೋಡ್ಕೋಬೋದು. ಯಾಕಂದ್ರೆ ಈಗ ಆಲ್ರೆಡಿ ನಾವು ಮೊನ್ನೆ ಮಾಡಿದ್ದೀವಿ ಆ ಕಡೆ. ಈಗ ಇದೆ ಆಲ್ರೆಡಿ ನಾವು ನಿಂತ್ಕೊಂಡಿರೋದು 4 ರಿಂದ 5 ತಿಂಗಳ ಹಿಂದ್ಗಡೆ ಹಾಕಿರೋ ರೋಡು. ತಮಗೇನಾದರೂ ಡೌಟ್ ಇದ್ದರೆ ಚಿದ್ರಿ ಚೌರಸ್ತ್ರ ಇಟ್ಕೊಂಡು ಅದು ನಮ್ಮದು KS ಫಂಕ್ಷನ್ ಹಾಲ್ಗೂ ನೀವು ಚೆಕ್ ಮಾಡಿ. ಹಾಂ ಎಸ್ ಇಲ್ಲ ಸರ್, ಯಾಕೆಂದರೆ ಅದು ಯಾಕೆ ಟಚಪ್ ಮಾಡಿದ್ವಿ ಅಂದರೆ ಅಲ್ಲೇ ನೀರದು ಪ್ರತಿ ಸಲನೂ ಸಿಂಕೇಜ್ ಆಗ್ತಾಯಿತ್ತು. ಆ ಒಂದು ಸಿಂಕೇಜ್ ಎಲ್ಲಿಂದ ಬರ್ತಾ ಇದೆ ಅಂತ ಆ ಪ್ರಾಬ್ಲಮ್ಸನ್ನು ಫೈಂಡ್ ಮಾಡಲಿಕ್ಕೆ ನಾವು ರೈನಿ ಸೀಸನ್ನ ವೆಯ್ಟ್ ಮಾಡ್ತಾಯಿದ್ವಿ. ಆ ರೈನಿ ಸೀಸನಲ್ಲೇ ನಮಗೆ ಗೊತ್ತಾಯಿತು ಆ ನೀರು ಎಲ್ಲಿಂದ ಬರ್ತಾ ಇದೆ ಅಂತ. ಸೊ ಅದಕ್ಕೆ ಅದನ್ನು ನಾವು ಫುಟ್ಪಾತ್ ಆಗಿಬಿಟ್ಟು ಆ ಸಿಂಕೇಜ್ ಏನಾಗ್ತಾಯಿದೆ ಅದನ್ನು ಸ್ಟಾಪ್ ಮಾಡಿದ್ದೇವೆ. ಸ್ಟಾಪ್ ಮಾಡಿಬಿಟ್ಟು ಹಳೆ ಮೆಟೀರಿಯಲ್ ಎಲ್ಲ ತೆಗೆದುಬಿಟ್ಟು ಈಗ ಹೊಸ ಮೆಟೀರಿಯಲ್ ಹಾಕಿದ್ದೇವೆ. ಇನ್ಮೇಲೆ ಅದು ಫಿನಿಶಿಂಗ್ ಕೊಡ್ತೇವೆ. ಮುಂದೆ ಏನೋ ಮೋಸ್ಟ್ಲಿ ಅದು ತೊಂದರೆಗಳು ಆಗೋದಿಲ್ಲ ಸರ್. ಓಕೆ ಸರ್, ಅಬ್ದುಲ್ ರಜಾಕ್ ಅಂತೇಳಿ ಸರ್. सर नम्बर एक्चुअली नಮಗೆ टेंडर ಆಗಿರೋದಲ್ಲ ನಾವು सब कानಗಳು। मेरा दिल्ली का रूटीन यही रोड है, 6-7 दिन से काम चल रहा है इधर। मैं भी एक सिविल इंजीनियर हूँ ऑलरेडी, तो देख रहा हूँ इसका काम बहुत फिनिशिंग से अच्छी हाई क्वालिटी से बेहतरीन काम चल रहा है। और रोड का स्लोप देख रहा है मैं एकदम बेहतरीन है, कुछ पानी ठहरने का कुछ चांस नहीं है। काम बहुत एक नंबर का काम हो रहा है सब। चिदरी चौरस्ते से पूरा केएस फंक्शन हॉल तक मैं 6-7 दिन से ऑब्जर्व कर रहा है डेली, और बहुत बेहतरीन काम हो रहा है। आपका नाम बोल? मेरा नाम मोहम्मद ताजुद्दीन है, मैं मैलूर में रहता है। मैलूर से मैं इधर चिदरी रोड से ऐसे ही जाता है मेरा काम पे, तो मैं इधर 6-7 दिन से मैं इधर आता है। होटल में चाय वगैरह भी पी के ऑब्जर्व करके बैठ के देख रहा है, लेकिन बहुत बेहतरीन काम हो रहा है। मटेरियल का क्वालिटी भी बहुत बेहतरीन है,
ये काम पूरा अच्छा होगा। एक तरफ से ये फुटपाथ का काम बराबर हो गया, नाली और ये सेंटर का हमारा डिवाइडर और लाइटा पूरा एक तरफ से काम अच्छा होगा। चिदरी चौरास्ता का पहले बहुत तकलीफ था आना जाना हमारे को, ये काम से ये वजह से पूरा क्या है मतलब पूरा वहाँ पानी ठहरते वो भी पूरा साफ सफाई करे, लोगों को तकलीफ कुछ भी नहीं है काम के लिए। पूरा अच्छा होगा काम साफ सफाई का। और क्या है, पहले से भी अब रोड चौड़ी हो गया हमारा, पहले रोड छोटी हो गई थी पूरे हमारे को आने जाने को, गाड़ी एक गाड़ी थे गाड़ी को और दूसरी गाड़ी पीछे जाने को तो रास्ता नहीं था। पूरा एक तरफ से अच्छा हो गया काम हमारा। आपका नाम क्या है? नाम काशीनाथ घर कहाँ है आपका? है चिदरी है, बाजू गले में से घर मेरा।